ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯಗೇಶ್ ವ್ಲಾಗ್ಸ್. ನಾನಿವತ್ತು ಈವ್ನಿಂಗ್ ಇಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ. ಏನಪ್ಪಾ ಅಂತಂದ್ರೆ ಯಜಮಾನ್ರಿಗೆ ಸ್ವಲ್ಪ ಮಟನ್ದು ತಲೆ ಎಲ್ಲ ಬರುತ್ತೆ ನೋಡಿ, ಅದು ಸಾಂಬಾರು ತಿನ್ಬೇಕು ಅಂತ ಅನ್ಸಿದ್ಯಂತೆ. ಹಾಗಾಗಿ ತಲೆಕಾಲು ಸಾಂಬಾರ್ ಮಾಡ್ತೀಯಾ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ನಿನ್ಗೆ ಮಟನ್ ತಂದ್ಕೊಡ್ತೀನಿ ಅಂದ್ರು. ಯಾಕಂತಂದ್ರೆ ನನ್ಗೆ ತಲೆಕಾಲು ಸಾಂಬಾರ್ ತಿಂದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದ್ ನೋಡಿದ್ರೆ ನನ್ಗೆ ಸೆಟ್ ಆಗೋದೇ ಇಲ್ಲ ತಲೆಕಾಲು ಸಾಂಬಾರು. ಹಾಗಾಗಿ ನಾನು ತಿನ್ನಲ್ವಲ್ಲ, ಅದಕ್ಕೆ ಅವರು ಮಟನ್ ತರ್ತೀನಿ ಅಂತ ಹೇಳಿದ್ರು. ನನ್ಗೇನು ಮಟನ್ ಏನು ಬೇಡ, ಏನಾದ್ರು ಫ್ರೂಟ್ಸ್ ತಂದ್ಬಿಡೋರಿ ಅಂತ ಹೇಳಿದೀನಿ. ಯಾಕಂತಂದ್ರೆ ನನ್ಗೆ ಆ ಮಟನ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಚಿಕನ್ ಸ್ವಲ್ಪ ಇಷ್ಟಪಡ್ತೀನಿ, ಮೀನ್ ಸ್ವಲ್ಪ ಇಷ್ಟಪಡ್ತೀನಿ, ಮಟನ್ ನಂಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ತಿಂದ್ರು ಕೂಡ ಅದ್ರಲ್ಲಿ ಒಂದ್ 2 ಪೀಸ್ ಮೂಳೆ ಇರುತ್ತಲ್ಲ, ಅದನ್ನ ಮಾತ್ರ ತಿಂತೀನಿ. ಹಾಗಾಗಿ ನನ್ಗೇನ್ ಬೇಡ, ನೀವು ಮಾತ್ರ ತಗೊಳ್ಳಿ ಅಂತ ಅಂದೆ. ಅದಕ್ಕೆ ಅವರು ತರ್ಲಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಅಡುಗೆಗೆ ಏನೇನ್ ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಇವಾಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇರೋದು. ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ನಾನು ಪ್ರೀವಿಯಸ್ ಮಂತ್ ಅಲ್ಲಿ ಒಂದ್ಸಲ ಮಾಡಿದ್ದೆ. ಅವಾಗ ನಮ್ಮ ಮನೆಯವರು ತುಂಬಾ ಇಷ್ಟಪಟ್ಟು ತಿಂದಿದ್ರು. ಅದನ್ನ ಯಾಕೆ ನಾನು ನಿಮ್ ಜೊತೆನೂ ಕೂಡ ಶೇರ್ ಮಾಡಬಾರ್ದು ಅಂತ ಹೇಳಿ ಇವಾಗ ವಿಡಿಯೋನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಶುರು ಮಾಡಿದೀನಿ. ಈ ರೆಸಿಪಿ ಮಾಡ್ಲಿಕ್ಕೆ ಮೊದ್ಲಿಗೆ ನಾವು ಸ್ವಲ್ಪ ಗಸಗಸೆನ ನೆನೆಸ್ಬಿಡ್ಬೇಕಾಗತ್ತೆ. ಹಾಗಾಗಿ ನೋಡಿ, 1 ಸ್ಪೂನ್ ಆಗಷ್ಟು ಗಸಗಸೆನ ನಾನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಈ ಗಸಗಸೆ ಬಂದು 1 ಅವರ್ ಆದ್ರೂ ಚೆನ್ನಾಗಿ ನೆನೆಬೇಕು. ಹಾಗಾಗಿ ಗಸಗಸೆನ ನೆನೆಸಿಟ್ಟಿದ್ದೀನಿ. ನಾನಿವತ್ತು ಮಟನ್ ಸಾಂಬಾರ್ ತಿನ್ನಲ್ಲ, ತಲೆಕಾಲು ಸಾಂಬಾರ್ನ. ಹಾಗಾಗಿ ನನಗೆ ಏನಾದ್ರೂ ಮಾಡ್ಕೊಬೇಕು. ಗ್ರೀನ್ ಟೀ ಎಲ್ಲ ಮಾಡ್ಕೊಂಡು ಕುಡ್ದಾಯ್ತು. ಕುಡಿದ್ಬಿಟ್ಟು ಸ್ವಲ್ಪ ಮುದ್ದೆಗೆ ಇಟ್ಬಿಡೋಣ ಅಂತೇಳಿ ಮುದ್ದೆಗೆ ನೀರ್ ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನ ನಾನ್ ಮಾಡ್ತಾ ಇರೋ ಮಟನ್ ರೆಸಿಪಿ ಬಂದು ತುಂಬಾ ಚೆನ್ನಾಗಿರುತ್ತೆ. ಇದು ಫ್ಯಾಟ್ ಎಲ್ಲ ನಿಂತ್ಕೊಳ್ಳುತ್ತೆ ನೋಡಿ. ನಾವು ಕುಕ್ ಮಾಡಾದ್ಮೇಲೆ ಜಿಡ್ಡಿನ ಅಂಶ ಜಾಸ್ತಿ ಬರುತ್ತೆ ನೋಡಿ, ಆತರ ಏನು ಬರೋದಿಲ್ಲ. ನಾನು ಹೇಳ್ಕೊಟ್ಟ ರೀತಿ ರೆಸಿಪಿನ ನೀವು ಮಾಡಿದ್ರೆ ಒಬ್ರೊಬ್ರು ಜಿಡ್ಡಿಂದಾನೇ ಮಟನ್ ತಿನ್ಲಿಕ್ಕೆ ಇಷ್ಟಪಡಲ್ಲ. ಅದು ಫ್ಯಾಟ್ ಎಲ್ಲ ನಾನು ಜಾಸ್ತಿ ಬರ್ದೇ ಇರೋ ತರ ಯಾವ ರೀತಿ ಕುಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಹಾಗೇನೆ ಈ ರೆಸಿಪಿನೂ ಕೂಡ ಮುದ್ದೆ ಜೊತೆ ಅಂತೂ ಸಖತ್ತಾಗಿ ಹೊಂದ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾರ್ಯಾರು ತಲೆಕಾಲು ಇಷ್ಟಪಟ್ಟು ತಿಂತೀರೋ ಅವ್ರಿಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತೀನಿ. ನನ್ಗಂತೂ ಮಟನ್ ತಿಂದ್ರೆಲ್ಲ ಆಗೋದಿಲ್ಲ, ನನ್ಗೆ ಅದು ಸೆಟ್ಟೆ ಆಗೋದಿಲ್ಲ. ಅಂದ್ರೆ ತಿಂತೀನಿ ಮಟನ್ನು, ಅಪರೂಪ. ನನ್ಗದು ಕ್ರೇವಿಂಗ್ಸ್ ಆಗಲ್ಲ, ತಿನ್ಬೇಕು ಅಂತ ಹೇಳಿ ಕ್ರೇವಿಂಗ್ಸೇ ಆಗೋದಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಮಾತ್ರ ತಕೊಂಡ್ ಬನ್ನಿ ಅಂತ ಹೇಳಿದೀನಿ. ಅವರು ತಲೆಕಾಲೆಲ್ಲ ತಿಂತಾರೆ, ಸಾಂಬಾರ್ ಮಾಡ್ಕೊಟ್ರೆ ಅವ್ರಿಗೆ ಇಷ್ಟ ಮಟನ್ ಎಲ್ಲ ಸ್ವಲ್ಪ ಜಾಸ್ತಿ. ಹಾಗಾಗಿ ನೀವು ಅದನ್ನ ಮಾತ್ರ ತಗೊಂಡ್ ಬನ್ನಿ, ನನ್ಗಂತೂ ಏನು ಬೇಡ. ನಾನೇನಾದ್ರೂ ಸಲಾಡ್ ಅಥವಾ ಏನಾದ್ರೂ ಮಾಡ್ಕೊಳ್ತೀನಿ ಅಂತ ಹೇಳಿದೀನಿ. ನೋಡ್ಬೇಕು, ಇಲ್ಲಾಂದ್ರೆ ಮುದ್ದೆ ಮಾಡ್ಬಿಟ್ಟು ರಾಗಿ ಅಂಬ್ಲಿನ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟು ಕುಡಿದ್ರೆ ಸಾಕಾಗತ್ತೆ. ಇವಾಗ ಮುದ್ದೆಗೂ ಇಟ್ಟಿದ್ದಾಯ್ತು, ಇವಾಗ ಅನ್ನಕ್ಕೂ ಇಟ್ಬಿಡ್ತೀನಿ. ಅದು ಅವ್ರು ಬರೋಷ್ಟೊತ್ತಿಗೆ ಏನೇನ್ ಬೇಕಂತ ಎಲ್ಲ ರೆಡಿ ಮಾಡ್ಕೊಳ್ಳೋದಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ಹಾಗೇನೆ ನಾನು ಕ್ರಿಸ್ಮಸ್ ಕೇಕ್ ಮಾಡೋಣ ಅನ್ಕೊಂಡಿದೀನಿ, ವೆಜಿಟೇಬಲ್ ನ ಬಳಸ್ಕೊಂಡು. ಈಗ ಹೇಗಿದ್ರು ಕ್ರಿಸ್ಮಸ್ ಬರ್ತಾ ಇದೆಯಲ್ವಾ, ಚೆನ್ನಾಗಿರುತ್ತೆ ಅಂತೇಳಿ. ಆಮೇಲೆ ಅದನ್ನ ಸಲಾಡ್ ಮಾಡ್ಕೊಂಡು ಕೂಡ ತಿನ್ಬಹುದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಕ್ರಿಸ್ಮಸ್ ಕೇಕು. ಹಾಗಾಗಿ ಸ್ವಲ್ಪ ಐಟಮ್ಸ್ ಕೂಡ ಎಲ್ಲ ಆರ್ಡರ್ ಮಾಡ್ಕೊಂಡಿದೀನಿ, ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು ಯಾವ ರೀತಿ ಬರುತ್ತೆ ಅಂತ. ಮೊದ್ಲಿಗೆ ನಾನು ಕುಕಿಂಗ್ ವಿಡಿಯೋನ ಮುಗಿಸ್ಕೊಂಡು ಅದಾದ್ಮೇಲೆ ಕೇಕ್ ಯಾವ ತರ ಮಾಡ್ತೀನಿ ಅಂತ ವಿಡಿಯೋನ ಶೂಟ್ ಮಾಡ್ಕೊಳ್ತೀನಿ, ಆಯ್ತಾ. ಇವಾಗ ಬನ್ನಿ ಫಸ್ಟ್ ಅನ್ನಕ್ಕೆ ಇಟ್ಕೊಂಡ್ಬಿಡೋಣ. ಇನ್ನ ಇವಾಗ ಅನ್ನಕ್ಕೆ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕುಕ್ಕರ್ ಅಲ್ಲಿ ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇನ್ನ ಮಾಮೂಲಿ ರೈಸ್ ನಾನು ಬಳಸ್ಕೊಂಡು ಇವತ್ತು ಅನ್ನಕ್ಕೆ ಇಟ್ಕೊಳ್ತಾ ಇರೋದು. ಜೊತೆಗೆ ಮುದ್ದೆಗೂ ಕೂಡ ಆವಾಗ್ಲೇನೆ ಇಟ್ಟಿದ್ದೆ. ಇನ್ನ ಇವಾಗ ಇದನ್ನೆಲ್ಲಾನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂತಂದ್ರೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಏನೇನ್ ಬೇಕು ನೋಡಿ ಈ ರೆಸಿಪಿಗೆ, ಅದನ್ನೆಲ್ಲಾನು ಕಟ್ ಮಾಡಿ ಒಂದೇ ಸಲ ಇಟ್ಕೊಳ್ತೀನಿ, ಸ್ವಲ್ಪ ಈಸಿ ಆಗ್ಲಿ ಅಂತ ಹೇಳಿ. ಯಾಕಂದ್ರೆ ವಿಡಿಯೋ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ. ಈ ತರ ಎಲ್ಲ ಕಟ್ ಮಾಡಿ ಮುಂಚೆನೆ ಇಟ್ಕೊಂಡು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಇವಾಗ ನಾನು ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ.
ಇನ್ನ ಇವಾಗ ಮೊದ್ಲಿಗೆ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ, ಒಂದು ಮಸಾಲೆ ತಗೋಬೇಕಾಗುತ್ತೆ. ಹಾಗಾಗಿ ಇದಕ್ಕೆ 1.5 ಕಪ್ ಆಗೋಷ್ಟು ಈರುಳ್ಳಿನ ಸೇರಿಸ್ತೀನಿ. ಅಂದ್ರೆ ಒಂದು 3 ಈರುಳ್ಳಿ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಇದಕ್ಕೇನೆ 1 ಇಂಚ್ ಆಗೋಷ್ಟು ಶುಂಠಿ, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಇದು ಸಾಂಬಾರ್ ರುಚಿ ಬರುತ್ತೆ. ಹಾಗಾಗಿ ಇಷ್ಟನ್ನ ಸೇರಿಸಿದೀನಿ. ಇನ್ನು ಸ್ವಲ್ಪ ನೀರು, ಹಾಗೇನೆ ಹಸಿಮೆಣಸಿನ್ಕಾಯಿ 3 ಇದನ್ನೆಲ್ಲ ಹಾಕ್ಬಿಟ್ಟು ಮಾಮೂಲಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ತೀರಾ ನೈಸ್ಗುನು ಮಾಡ್ಕೊಬಾರ್ದು, ಒಂದ್ ಮೀಡಿಯಂ ಆಗಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನ ಇವಾಗ ಇಷ್ಟ ಆದ್ರೆ ಸಾಕು. ಕಲರ್ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇನ್ನೊಂದ್ ಮಸಾಲೆನೂ ಕೂಡ ಇವಾಗ್ಲೇ ರೆಡಿ ಮಾಡ್ಕೊಳ್ಳೋಣ. ಹಾಗಾಗಿ ಒಂದ್ ಮಿಕ್ಸರ್ ಜಾರ್ಗೆ 1.5 ಆಗೋಷ್ಟು ಟೊಮೆಟೊನ ಸೇರಿಸ್ತಾ ಇದೀನಿ. ಒಂದು ದೊಡ್ಡ ಟೊಮೆಟೊ, ಒಂದು ಚಿಕ್ಕ ಟೊಮೆಟೊ. ಇದಕ್ಕೇನೆ ಒಂದು 5 ಸ್ಪೂನ್ ಆಗೋಷ್ಟು ಮನೇಲೆ ಮಾಡಿಸಿದ ಸಾಂಬಾರ್ ಪೌಡರ್ನ ಸೇರಿಸ್ಕೊಳ್ತಾ ಇದೀನಿ. ಇದೆರಡನ್ನು ಸೇರಿಸಿದಾದ್ಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಮೊದ್ಲಿಗೆ ಹಾಗೆ ಗ್ರೈಂಡ್ ಮಾಡ್ಕೊಂಡು ಅದಾದ್ಮೇಲೆ ನೋಡಿ ಎಷ್ಟು ಬೇಕು ನೀರು ಅಷ್ಟನ್ನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದು. ಮುಂಚೆನೆ ನೀರ್ ಹಾಕ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ, ಹಾಗಾಗಿ ನೋಡ್ಕೊಂಡು ನೀರ್ ಹಾಕೊಳ್ಳಿ. ಇದು ಕೂಡ ರೆಡಿ ಆಯ್ತು. ಇದು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ಮುದ್ದೆಗೆ ಇಟ್ಟಿದ್ನಲ್ಲ ಅದೆಲ್ಲ ಚೆಲ್ಲೋಯ್ತು. ಅದು ಯಾವಾಗ ಮುದ್ದೆ ಮಾಡಿದ್ರು ಗ್ಯಾಸ್ ಮೇಲೆ ಸ್ವಲ್ಪ ಚೆಲ್ತಾನೆ ಇರ್ತೀನಿ. ಅದು ನನ್ಗೆ ಅದು ರೂಢಿ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಹಾಗಾಗಿ ಇವಾಗ ಅದನ್ನ ಕ್ಲೀನ್ ಮಾಡ್ತಾ ಇದ್ದೆ. ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವಿಶಿಲ್ ಏನು ತಗ್ಸಲ್ಲ, ಮಾಮೂಲಿ ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳೋದು. ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಎಣ್ಣೆನ ಸೇರಿಸಿದೀನಿ. ಈ ಸೇರಿಸಿ ಚೆನ್ನಾಗಿ ಇದು ಬಿಸಿ ಆದ್ಮೇಲೆ ಇದಕ್ಕೆ ರುಬ್ಬಿರೋ ಹಸಿ ಮಸಾಲೆ ಇರುತ್ತಲ್ಲ, ಗ್ರೀನ್ ಮಸಾಲ, ಅದನ್ನ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಇನ್ನು ಇಷ್ಟ ಆದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ನ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಹುರ್ಕೊಬೇಕು. ಇನ್ನು ಅದು ಸ್ವಲ್ಪ ಬೇಯ್ತಾ ಇರ್ಲಿ. ಅಷ್ಟೊತ್ತಿಗೆ ಕಡೆ ಮಟನ್ ತಂದಿರಲ್ವಾ ಅದನ್ನ ತೋರಿಸ್ತಾ ಇದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ ಮಟನ್. ಇದು ಚಿಕ್ಕ ಪಾತ್ರೆಯಲ್ಲಿ ಇರೋದು ಬಂದು ಇದು ಮೆದುಳು ಮತ್ತೆ ಒಂದ್ ಸ್ವಲ್ಪ ಚರ್ಬಿ ಇದೆ, ಅದನ್ನ ಸಪರೇಟ್ ಆಗಿ ಎತ್ತಿಟ್ಕೊಂಡು ಈಗ ಎಲ್ಲಾನು ಮಟನ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇವಾಗ ಸೇರಿಸ್ಕೊಳ್ತಾ ಇದೀನಿ. ಇದು ಫ್ರೆಶ್ ಆಗಿರೋದೇ ತಗೊಬೇಕು. ತಲೆ ಮಟನ್ನು ಚೆನ್ನಾಗಿಲ್ದೇ ಇರೋದು 1 ದಿನ 2 ದಿನ ಹಿಂದೆ ಕಟ್ ಮಾಡಿರ್ತಾರಲ್ವಾ, ಅದನ್ನೆಲ್ಲ ತಂದ್ರೆ ಅಷ್ಟು ಚೆನ್ನಾಗಿರಲ್ಲ. ತಲೆ ಮಟನ್ ತರ್ಬೇಕಾದ್ರೆ ನೋಡಿ ತಗೊಳ್ಳಿ. ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ. ಬೇಗನೆ ಅಡಿಗೆ ಆಗೋಗ್ಬಿಡುತ್ತೆ. ಇದಕ್ಕೇನು ಜಾಸ್ತಿ ಹೊತ್ತು ನಾವು ಬೇಯಿಸ್ಬೇಕು ಅಂತ ಏನಿಲ್ಲ, ಬೇಗನೆ ಈಸಿಯಾಗೇನೆ ಅಡಿಗೆ ರೆಡಿ ಆಗೋಗ್ಬಿಡತ್ತೆ. ಇನ್ನ ಈ ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಅಷ್ಟನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಇದು ವಿಶಿಲ್ ಏನು ಹಾಕೋದೇ ಬೇಡ, ನಾವು ಕುಕ್ಕರ್ಲಿ ಕ್ಲೋಸ್ ಮಾಡೋದೇ ಬೇಡ. ಚೆನ್ನಾಗಿನೇ ಹಾಗೇನೆ ಬೆಂದ್ಕೊಂಡ್ಬಿಡುತ್ತೆ ಎಲ್ಲ. ನಾನು ತೋರಿಸ್ತೀನಿ, ಒಂದು 90% ಹಿಂಗೇನೆ ಕುಕ್ ಆಗ್ಬಿಡುತ್ತೆ. ಇನ್ನ ಇದು ಹಾಕ್ತಾ ಇರ್ಲಿ ಅಂತ ಅನ್ಬಿಟ್ಟು ಈ ಕಡೆ ಸ್ವಲ್ಪ ಪಾತ್ರೆ ಎಲ್ಲಾರು ನಾನು ತೇವ ಇತ್ತು ಅಂತ ಹೇಳ್ಬಿಟ್ಟು ಒಂದ್ ಬಟ್ಟೆ ಹಾಕ್ಬಿಟ್ಟು ಇಟ್ಟಿದ್ದೆ. ಈಗ ಅದನ್ನು ಕೂಡ ಒರೆಸ್ಬಿಟ್ಟು ಜೋಡಿಸಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಆ ಕೆಲ್ಸಾನು ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಕಿರೋ ಪಾತ್ರೆ ಎಲ್ಲ ಮುಂಚೆನೆ ಜೋಡಿಸಿದ್ದೆ. ಇದು ಸ್ವಲ್ಪ ತೇವ ಇದ್ದಿದ್ರಿಂದ ಈ ತರ ಬಟ್ಟೆ ಹಾಕ್ಬಿಟ್ಟು ಇಟ್ಟಿದ್ದೆ. ಯಾವಾಗ್ಲೂ ಅಷ್ಟೇ ನಾನು ಈ ತರ ಬಟ್ಟೆ ಹಾಕ್ಬಿಟ್ಟು ಇಟ್ಬಿಡ್ತೀನಿ, ಹಾಗೆ ಜೋಡಿಸಿದ್ರೆ ಜಿರ್ಲೆ ಎಲ್ಲ ಆಗುತ್ತೆ ಅಂತ ಹೇಳಿ. ಇನ್ನು ಅದನ್ನು ಕೂಡ ಆಯ್ತು. ಇನ್ನು ಅಷ್ಟೊತ್ತಿಗೆ ಈ ಕಡೆ ಮಟನ್ ನೋಡಿ ಚೆನ್ನಾಗಿ ಬೆಂದಿದೆ. ಇನ್ನು ಈ ಟೈಮಲ್ಲಿ ನಾವು ಟೊಮೆಟೊ ಮತ್ತೆ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೊಂಡು ಜೊತೆಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಇದಕ್ಕೆ ಈ ತರ ಪ್ರೊಸೀಜರ್ ಮಾಡಿದ್ರೇನೆ ಇನ್ನೂ ರುಚಿ ಆಗ್ಬರುತ್ತೆ ಮಟನ್ ಸಾಂಬಾರು. ಮಾಮೂಲಿಯಾಗಿ ಎಲ್ಲಾ ಮಸಾಲನ್ನು ಒಂದೇ ಸಲ ಹಾಕೊಂಬಾರದು, ಈ ತರ ಹಾಕಿ ಮಾಡಿ ನೋಡಿ ಒಂದ್ಸಲ. ನನ್ಗೆ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು ಮಟನ್ ಮುಳುಗುವಷ್ಟು ನೀರ್ನ ಸೇರಿಸ್ತಾ ಇದ್ದೀನಿ. ಅಂದ್ರೆ ಒಂದು 3.5 ಗ್ಲಾಸ್ ಅಷ್ಟು ನೀರ್ನ ನಾನು ಸೇರಿಸ್ತಾ ಇದ್ದೀನಿ. ಇದು ಸಾಂಬಾರ್ ಬಂದು ತೆಳುವಾಗೇ ಇರ್ಬೇಕು, ಜಾಸ್ತಿ ಗಟ್ಟಿ ಮಾಡ್ಬಿಟ್ರೆ ಚೆನ್ನಾಗಿರಲ್ಲ. ಇನ್ನ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಮಟನ್ ಆಲ್ರೆಡಿ ಒಂದು 80% ಬೆಂದ್ಕೊಂಡಿದೆ. ಇನ್ನ ಅದು ಹಾಕ್ತಾ ಇರ್ಲಿ. ಈಗ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗೋಷ್ಟು ಕಾಯಿನ ಸೇರಿಸಿದ್ದೀನಿ. ಇದು ಚಿಕ್ಕ ಕಪ್ಪು, ಅದರಲ್ಲಿ ತಗೊಂಡಿರೋ ಅಂತದ್ದು. ಇನ್ನು 2 ಇಂಚಷ್ಟು ಚಕ್ಕೆ, ಮೆಣಸು ಮತ್ತೆ ನೆನ್ಸಿಟ್ಟಿರೋ ಗಸಗಸೆ ಇಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಇದಕ್ಕೆ ಏಲಕ್ಕಿನೂ ಹಾಕೊಂಡಿದ್ದೀನಿ. ಒಂದೇ ಒಂದು ಏಲಕ್ಕಿ ಹಾಕಿದ್ರೆ ಸಾಕಾಗುತ್ತೆ. ಈ ಮಸಾಲೆ ಹಾಕೋದ್ರಿಂದ ಸಖತ್ತಾಗಿ ಟೇಸ್ಟ್ ಬರುತ್ತೆ ಮಟನ್ ತಲೆಕಾಲ್ ಸಾಂಬಾರು. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ.
ಇನ್ನ ಈ ಕಡೆ ಮಟನ್ ಕೂಡ ಚೆನ್ನಾಗಿ ಕುದೀತಾ ಇತ್ತು ನೋಡಿ. ಇವಾಗ ನಾನು ಇಲ್ಲಿ ಮಟನ್ ಚರ್ಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಸೇರಿಸಿದ್ರೆ ಸಾಕಾಗುತ್ತೆ. ನಾವು ಮುಂಚೆನೆ ಹಾಕ್ಬಿಟ್ರೆ ಎಲ್ಲ ಎಣ್ಣೆ ಎಣ್ಣೆ ಬಿಟ್ಕೊಳತ್ತೆ. ಲಾಸ್ಟಿಗೆ ಹಾಕೊಂಡ್ರೆ ಚೆನ್ನಾಗಿ ಆಗುತ್ತೆ ಸಾಂಬಾರು. ಇನ್ನು ಅದನ್ನ ಹಾಕಿ ಒಂಚೂರು ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಕಾಯಿನ ರುಬ್ಬಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನ ನಾನು ನೋಡ್ಕೊಂಡು ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ನೋಡ್ಕೊಂಡು ಸೇರ್ಸೋದ್ರಿಂದ ಸಾಂಬಾರು ತೆಳು ಬೇಕಂದ್ರೆ ತೆಳು ಆಗುತ್ತೆ, ಇಲ್ಲ ಅಂತಂದ್ರೆ ನಾವು ಒಂದೇ ಸಲ ಸೇರಿಸ್ಬಿಟ್ಟು ಗಟ್ಟಿ ಬಂದ್ಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಸೇರಿಸ್ಬೇಕು ನೋಡಿ. ಈ ಕ್ವಾಂಟಿಟಿಯಲ್ಲಿ ಥಿಕ್ನೆಸ್ ಇದ್ರೆ ಸಾಕಾಗುತ್ತೆ. ಇನ್ನು ಇಷ್ಟು ಆದ್ಮೇಲೆ ಒಂದು 5 ನಿಮಿಷ ಕುದಿಯಲಿಕ್ಕೆ ಬಿಟ್ಬಿಟ್ಟು ಇನ್ನೇನ್ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದೀವಿ ಅನ್ನುವಾಗ ನಾವು ಲಾಸ್ಟ್ ಅಲ್ಲಿ ತಲೆ ಮಿದ್ಲಿ ಇರುತ್ತಲ್ಲ ಅದನ್ನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದ್ 2 ನಿಮಿಷ ಹಾಗೆ ಬಿಡ್ಬೇಕು. ಹಾಕಿದ ತಕ್ಷಣ ತಿರ್ಗಿಸ್ಬಾರ್ದು, ಮಿದ್ಲೆಲ್ಲ ಕಲ್ಸೋಗ್ಬಿಡತ್ತೆ. ಇನ್ನು ಅದಾದ್ಮೇಲೆ ಸಾಂಬಾರ್ ನೋಡಿ ಇಷ್ಟು ಗಟ್ಟಿ ಬಂದಿದೆ. ಇಷ್ಟ ಆದ್ರೆ ಸಾಕಾಗುತ್ತೆ. ಈ ರೆಸಿಪಿನ ನೀವು ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಮಟನ್ ಇಷ್ಟ ಪಡ್ತಾರ ನೋಡಿ, ಅದ್ರಲ್ಲೂ ತಲೆಕಾಲ್ ಸಾಂಬಾರೆಲ್ಲ ಇಷ್ಟ ಪಡ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ತುಂಬಾ ರುಚಿಯಾಗಿ ಬರುತ್ತೆ. ಇನ್ನ ಇವಾಗ ಸಾಂಬಾರು ರೆಡಿ ಆಯ್ತು. ನಾನು ಒಂದು ಲಿಡ್ ಕ್ಲೋಸ್ ಮಾಡ್ಬಿಟ್ಟು 1 ಅವರ್ ಹಾಗೇನೆ ಬಿಟ್ಬಿಡ್ತೀನಿ. ನೋಡಿ 1 ಅವರ್ ಆದ್ಮೇಲೆ ಸಾಂಬಾರ್ ಯಾವ ತರ ಬಂದಿದೆ ಅಂತ ಹೇಳಿ. ಟೈಮ್ ಇಲ್ಲ ಅಂದ್ರೆ ಒಂದು ½ ಅನ್ ಅವರ್ ಆದ್ರೂ ಬಿಟ್ಕೊಳ್ಳಿ. ಚೆನ್ನಾಗಿ ಅದು ಎಣ್ಣೆ ಎಲ್ಲ ತೇಲ್ಕೊಂಡ್ ಮೇಲ್ ಬಂದಿರುತ್ತೆ. ನೋಡ್ಲಿಕ್ಕೂ ಚೆನ್ನಾಗ್ ಕಾಣಿಸುತ್ತೆ, ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇವತ್ತಿಂದು ನೈಟ್ ಊಟಕ್ಕೆ ಈ ತರ ತಲೆ ಸಾಂಬಾರ್ ಮಾಡಿ ಜೊತೆಗೆ ಮುದ್ದೆ, ರೈಸ್, ಸೌತೆಕಾಯಿ, ಈರುಳ್ಳಿ ಇದನ್ನೆಲ್ಲ ನಾನು ಸರ್ವ್ ಮಾಡ್ಕೊಂಡಿದೀವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನ್ ತಿಂದಿಲ್ಲ, ನಮ್ಮ ಮನೆಯವ್ರು ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಅಂತ ಹೇಳಿದ್ರು. ಇನ್ನ ಅವ್ರಿಗೂ ಇವಾಗ ಕೊಟ್ಟಿ ಕೇಳ್ತೀನಿ ನೋಡಿ. ಇಲ್ಲ ತಿನ್ಬಿಟ್ಟು ಹೇಳೈತಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಹೇಳು. ಇವಾಗ ಅಡಿಗೆನು ಆಯ್ತು. ನಮ್ಮ ಮನೆಯವ್ರಿಗೆ ಊಟ ಕೊಟ್ಟೆ, ಅವರು ಊಟ ಮಾಡ್ತಿದ್ದಾರೆ. ಇನ್ನ ನಾನು ಇವಾಗ ಕೇಕ್ ಮಾಡ್ತೀನಿ ಅಂತ ಹೇಳದ್ನಲ್ವಾ, ವೆಜಿಟೇಬಲ್ ನ ಬಳಸ್ಕೊಂಡು. ಹಾಗಾಗಿ ಏನೇನ್ ಬೇಕು ಅಂತೇಳಿ ಎಲ್ಲಾನು ಮಧ್ಯಾಹ್ನನೇ ಆರ್ಡರ್ ಮಾಡ್ಕೊಂಡಿದ್ದೆ. ಮಾಮೂಲಿ ಇದಕ್ಕೆ ಏನೇನ್ ಬೇಕಾಗುತ್ತೆ ಅಂದ್ರೆ ಲೀಫ್ ಬರುತ್ತಲ್ಲ, ಅದೇನಂತಾರೆ, ಸ್ಪಿಂಚು ಏನೋ ಅಂತಾರೆ ಇದಕ್ಕೆ. ಲ್ಯಾಕ್ಟೋಸ್ ಗ್ರೀನ್ ಲೀಫ್ ತಗೊಂಡಿದ್ದೀನಿ. ಮತ್ತೆ ಒಂದು ಮುಲ್ಲಂಗಿ, ಮತ್ತೆ ಬದನೆಕಾಯಿ ಬೇಕಾಗುತ್ತೆ, ಮತ್ತೆ ಚೆರಿ ಟೊಮೆಟೊನ ತಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ ಅಂಡ್ ಬೆಟ್ಟದ ನಲ್ಲಿಕಾಯಿ. ಇದಕ್ಕೆ ಒಂದು ಬೌಲ್ ಬೇಕಾಗುತ್ತೆ. ಈ ಬೌಲ್ನ ತೆಗೆದಿಟ್ಕೊಂಡಿದ್ದೀನಿ. ಈ ತರ ಸ್ಟಾರ್ಸ್ ಬರುತ್ತೆ. ಇದನ್ನ ನಾನು ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೀನಿ. ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಬಹುದು. ಇದನ್ನ ತರಿಸ್ಕೊಂಡಿದ್ದೀನಿ. ಇದನ್ನ ಇವಾಗ ಹೇಗ್ ಮಾಡೋದಂತ ನೋಡೋಣ. ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಬೋದು. ನಾನು ವೆಜಿಟೇಬಲ್ ನ ಯಾಕೆ ಬೆಳೆಸಿ ಮಾಡ್ತಿದ್ದೀನಿ ಅಂತಂದ್ರೆ, ನಾನು ಸ್ವಲ್ಪ ಸಲಾಡ್ ಎಲ್ಲ ಜಾಸ್ತಿ ತಿಂತಿರ್ತೇನಲ್ಲ, ಹಾಗಾಗಿ ವೆಜಿಟೇಬಲ್ ನ ಬಳಸ್ಕೊಂಡಿದ್ದೀನಿ. ನೀವು ಬೇಕು ಅಂತಂದ್ರೆ ಫ್ರೂಟ್ಸ್ ಕೂಡ ಬಳಸ್ಕೊಂಡು ಮಾಡ್ಕೊಬಹುದು. ಈಗ ಹೇಗ್ ಮಾಡೋದಂತ ನೋಡೋಣ ಬನ್ನಿ. ಇನ್ನ ಯಾವಾಗ್ಲೂ ಸ್ವೀಟ್ ಕೇಕು ಮತ್ತೆ ಮಾಮೂಲಿಯಾಗಿ ಬನ್ಸ್ ಇದೆಲ್ಲ ಮಾಡೋ ಬದಲು ಒಂದ್ಸಲ ಈ ತರ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಕ್ರಿಸ್ಮಸ್ಗೆ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ. ತರಕಾರಿ ಕೇಕ್ ನ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಾಲಡ್ ಇಷ್ಟ ಪಡ್ತೀರಾ ನೋಡಿ, ಅವ್ರಿಗೆ ಖಂಡಿತ ಇದು ಇಷ್ಟ ಆಗುತ್ತೆ. ಚೆನ್ನಾಗಿರುತ್ತೆ, ನೋಡ್ಲಿಕ್ಕೂ ಅಟ್ರಾಕ್ಟಿವ್ ಇರುತ್ತೆ, ಹಾಗೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಹಸಿ ತರಕಾರಿ ಎಲ್ಲ ಯಾರ್ಯಾರು ತಿಂತೀರಾ ಅವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇನ್ನ ನಾನು ಆನ್ಲೈನ್ ಅಲ್ಲಿ ಇದು ಕಟಿಂಗ್ ಮಾಡೋದೆಲ್ಲ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಅಂದ್ರೆ ಶೇಪ್ಸ್, ಹಾರ್ಟ್ ಶೇಪ್ಸ್, ಮತ್ತೆ ಫ್ಲವರ್ ಶೇಪ್, ಮತ್ತೆ ರಿಂಗ್ ಶೇಪ್ ಬಂದಿತ್ತು. ಇನ್ನ ಇದ್ರ ಜೊತೆಗೆ ನಂಗೆ ಟೂತ್ ಪಿಕ್ ಸ್ಟಿಕ್ ಬೇಕು. ನಾನು ಗ್ರಿಲ್ ಎಲ್ಲ ನಾನು ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀನಿ ಸ್ಟಿಕ್ಸ್, ಅದನ್ನ ತಗೊಂಡಿದ್ದೀನಿ. ನೀವು ಟೂತ್ ಪಿಕ್ ನ ತಗೊಳ್ಳಿ. ಮಾಮೂಲಿಯಾಗಿ ಟೂತ್ ಪಿಕ್ ಬರುತ್ತಲ್ಲ ಅದನ್ನ ತಗೊಂಡ್ರೆ ಆಗುತ್ತೆ. ಯಾರಿಗ ಇಷ್ಟ ಆಗುತ್ತೆ ಮಾಡ್ಲಿಕ್ಕೆ ಅವರು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನ ನಾನು ಇವಾಗ ಮೊದ್ಲಿಗೆ ಮುಲ್ಲಂಗಿ ಎಲ್ಲಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದ್ ಅರ್ಧ ಮುಲ್ಲಂಗಿ ತಗೊಂಡ್ರೆ ಸಾಕಾಗುತ್ತೆ ಈ ರೆಸಿಪಿ ಮಾಡ್ಲಿಕ್ಕೆ. ಮೂಲಂಗಿನಾದ್ರೂ ತಗೊಬಹುದು, ಕ್ಯಾರೆಟ್ ಆದ್ರೂ ತಗೊಬಹುದು, ಯಾವ ತರಕಾರಿನಾದ್ರೂ ತಗೋಬಹುದು. ನನ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ನೋಡಿ ಆ ತರಕಾರಿನ ನಾನು ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಇದನ್ನ ಹಣ್ಣಲ್ಲೂ ಕೂಡ ಮಾಡ್ಕೊಬಹುದು. ನಿಮ್ಗೆ ಯಾವ ಹಣ್ಣು ಇಷ್ಟ ಆಗುತ್ತೆ ಅದ್ರ ಹಣ್ಣು ಕೂಡ ತಗೊಂಡು ಮಾಡ್ಕೊಬಹುದು. ಇನ್ನ ನಾನಿಲ್ಲಿ ಲ್ಯಾಕ್ಟೋಸ್ ಲೀಫ್ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಯಾವ ಸೈಜ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು ಒಂದು ತಟ್ಟೆಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಅಂದ್ರೆ ಒಂದು ಚಿಕ್ಕದು ದೊಡ್ಡದು ಬರುತ್ತೆ, ಅದನ್ನ ಒಂದೇ ಸೈಜ್ಗೆ ಮಾಡಿ ಇಟ್ಕೊಬೇಕು. ಹಂಗಾಗಿ ಆ ತರ ರೆಡಿ ಮಾಡ್ಕೊಂಡಿದ್ದೀನಿ. ಸೊಪ್ಪು ತಿನ್ನಂಗ ಆಗ್ಬಿಟ್ಟೆ, ಓಡಕ್ ಆಯ್ತಲ್ಲ.
ಹಂಗನ್ಬಿಟ್ಟು ಮಟನ್ ಒಂದು ತಟ್ಟೆ ತಿಂದಲ್ಲ. ಓಹೋ ಅದೇಯಾ, ನಾನ್ ಬರೀ ಸೊಪ್ಪು ಇವೆಲ್ಲ ತಿಂತಾ ಇದ್ದೀನಲ್ವಾ. ಈಗ ಒಂಚೂರು ಸಣ್ಣ ಆಗಿಲ್ವಾ ನಾನು? ತುಂಬಾ ಚೆನ್ನಾಗಿದ್ಯಾ. ನಿಮ್ಗಿಂತ ಇನ್ನೊಂದು 10 ವರ್ಷ ಬೇಗ ಬರ್ತೀರಿ. ಇನ್ನೊಂದು 40 ಕೆಜಿ ಬರ್ತೀವಿ. 20 ಕೆಜಿ ಕಡಿಮೆ ಆಗಿದೆ. ಇಲ್ಲ ಇಲ್ಲ, ಅಷ್ಟು ಕಡಿಮೆ ಆಗಿಲ್ಲ. 2 ಕೆಜಿ 1 ವರ್ಷ 1 ಕೆಜಿ ಕಡಿಮೆ ಆಗಿದೆ. ನಾನು ಗಂಟೆ ಹಿಂಗೆ ತಿನ್ನೋದು ನಾನು. ಹಿಂಗೆ ತಿಂದ್ರು ಕಾಲ ಬಂದ್ಬಿಟ್ಟು ಬರ್ಲಿ ಗೊತ್ತಾ. ನಿನ್ ಜೊತೆ ಹೇಗೆ ಇದು ಮಾಡೋದ್ಕಿಂತ ಹತ್ರ ಅನ್ಸತ್ತೆ. ಇನ್ನ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ನಲ್ಲ, ಇನ್ನ ಇವರು ಊಟ ಮಾಡ್ಕೊಂಡು ಬಂದ್ರು. ಕೈ ತೊಳಿಲಿಕ್ಕೆ ಅಂತ ಬಂದಿದ್ರಲ್ಲ, ಆಗ ಈ ತರ ರೇಗಿಸ್ತಾ ಇದ್ರು. ಅದೊಂದ್ ಚೂರು ಆಡ್ ಮಾಡಿದೀನಿ ನೋಡಿ. ಇನ್ನ ಅದಾದ್ಮೇಲೆ ಇದನ್ನೆಲ್ಲ ರೆಡಿ ಮಾಡಿ ಒಂದ್ ಪ್ಲೇಟಿಗೆ ಹಾಕಿ ಇಟ್ಕೊಂಡಿದೀನಿ. ಏನೇನ್ ತಗೊಂಡಿದೀನಿ ಅಂತ ನಾನು ಇವಾಗ ಮತ್ತೆ ತೋರಿಸ್ತಿದೀನಿ ನೋಡಿ. ನಾನು ಇಷ್ಟು ಐಟಮ್ಸ್ ನ ತಗೊಂಡೆ: ಲೀಫ್, ಕ್ಯಾರೆಟ್, ಟೊಮೆಟೊ, ಮತ್ತೆ ಮುಲ್ಲಂಗಿ, ಮತ್ತೆ ಅದಕ್ಕೆ ಕಟ್ ಮಾಡ್ಲಿಕ್ಕೆ ಏನೇನ್ ಬೇಕು ನೋಡಿ, ಫ್ಲವರ್ಸ್ ಅದನ್ನ ತಗೊಂಡಿದೀನಿ. ಇನ್ನ ಇದನ್ನು ಕೂಡ ಒಂದ್ ಕಡೆ ಎತ್ತಿಟ್ಕೊಂಡು ಇವಾಗ ಒಂದ್ ಪ್ಲೇಟಿಗೆ ಮೊದ್ಲಿಗೆ ನಾನಿಲ್ಲಿ ಶೇಪ್ಸ್ ಗಳನ್ನ ಕಟ್ ಮಾಡೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಬೀಟ್ರೋಟ್ ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು, ಒಂದು ಬೀಟ್ರೋಟ್ ಅಲ್ಲಿ ಒಂದ್ 5-6 ಪೀಸ್ ಆಗುತ್ತೆ, ಸಾಕಾಗುತ್ತೆ. ಇದನ್ನ ಸ್ಲೈಸ್ ಆಗಿ ಈ ತರ ಕಟ್ ಮಾಡ್ಕೊಂಡು ನಾನು ಇಲ್ಲಿ ಸ್ಟಾರ್ ನ ಬಳಸ್ಕೊಂಡು ಶೇಪ್ಸ್ ಗಳನ್ನ ಕಟ್ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ನಾನು ಇಲ್ಲಿ ಸ್ಟಾರ್ ನ ಬಳಸ್ಕೊಂಡು ಕಟ್ ಮಾಡ್ತಿರೋ ಅಂತದ್ದು ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನಿಜವಾಗ್ಲೂ ಇದಕ್ಕೆ ನಾನು ಕೊಟ್ಟಿದ್ದು ಬರೀ 149 ರುಪೀಸ್. ವರ್ತ್ ಅನ್ನಿಸ್ತು. ನಾವ್ ಯಾವ ಶೇಪಲ್ಲಿ ಬೇಕಂದ್ರೂ ಕಟ್ ಮಾಡ್ಕೊಬಹುದು, ಹಾಗೇನೆ ಯಾವಾಗ ಬೇಕೋ ಅವಾಗ ಯೂಸ್ ಕೂಡ ಮಾಡ್ಕೊಬಹುದು. ಚೆನ್ನಾಗಿ ಶಾರ್ಪ್ ಆಗಿ ಇರುತ್ತೆ ಅದು. ಈಗ ನಾನು ಬೀಟ್ರೂಟ್ ಕಟ್ ಮಾಡದ್ನಲ್ವಾ, ಅದೇ ತರ ಕ್ಯಾರೆಟ್ ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾನು ಫ್ಲವರ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೆ ನೋಡಿ, ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಬಹುದು. ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನ ತಗೊಂಡು ಮಾಡ್ಕೊಬಹುದು. ನನ್ ಮನೇಲೆ ಇತ್ತು ನೋಡಿ, ಯಾವ್ಯಾವ ತರಕಾರಿ ಇತ್ತಲ್ಲ ಅದನ್ನೇ ನಾನು ಬಳಸ್ಕೊಂಡು ಮಾಡಿದೀನಿ. ಆ ಚೆರಿ ಟೊಮೆಟೊ ಮತ್ತೆ ಲ್ಯಾಕ್ಟೋಸ್ ಮಾತ್ರ ನಾನು ಹೊರಗಡೆಯಿಂದ ಆರ್ಡರ್ ಮಾಡಿ ತರಿಸಿರೋದು. ಇನ್ನ ಅದು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಲ್ವಾ. ಕ್ಯಾರೆಟ್ ಆಯ್ತು, ಮತ್ತೆ ಚೆರಿ ಟೊಮೆಟೊನ ಇಟ್ಕೊಂಡಿದೀನಿ. ಇನ್ನ ಮುಲ್ಲಂಗಿ, ಒಂದು ಮುಲ್ಲಂಗಿಲಿ ಅರ್ಧ ಮುಲ್ಲಂಗಿನ ಒಂದು 1/2 ಇಂಚ್ ಕಟ್ ಮಾಡಿ ಎತ್ತಿಟ್ಕೊಂಡು, ಮಿಕ್ಕಿರೋ ಮುಲ್ಲಂಗಿಲಿ ಇದೇ ತರ ಹಾರ್ಟ್ ಶೇಪ್ ಅನ್ನ ಬಳಸ್ಕೊಂಡು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನ ಇಷ್ಟೇನೆ, ಇಷ್ಟ ಮಾಡ್ಕೊಂಡ್ರೆ ರೆಡಿ ಆಗೋಗುತ್ತೆ. ಇನ್ನ ಕೇಕ್ ಮಾಡೋದ್ ನೋಡೋಣ ಹೇಗೆ ಅಂತೇಳಿ. ಹಾಗಾಗಿ ಮೊದ್ಲಿಗೆ ನಾನು ಒಂದು ತಟ್ಟೆನ ಇಟ್ಕೊಂಡು, ಅದ್ರ ಮೇಲೆ ಒಂದು ಬೌಲ್ನ ಈ ತರ ನಾನು ಉಲ್ಟಾ ಹಾಕೊಂಡಿದೀನಿ, ದಬಾಕ್ ಇಟ್ಕೊಂಡು ಅದ್ರ ಮೇಲೆ ಮುಲ್ಲಂಗಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇಟ್ಬಿಟ್ಟು, ಅದಕ್ಕೆ ಗ್ರಿಲ್ ಮಾಡೋ ಕಡ್ಡಿ ಬರುತ್ತಲ್ಲ ಅದನ್ನ ಸೇರಿಸ್ಕೊಂಡಿದೀನಿ, ಚುಚ್ಕೊಂಡಿದೀನಿ ಮಧ್ಯಕ್ಕೆ ಕರೆಕ್ಟ್ ಆಗಿ ಕೂರ್ಲಿ ಅಂತ. ಅದನ್ನ ಸೇರಿಸ್ಕೊಂಡಿದ್ದಾದ್ಮೇಲೆ ಇದು ಲ್ಯಾಕ್ಟೋಸ್ ಲೀಫ್ ಬರುತ್ತಲ್ಲ, ಇದನ್ನ ನಾನು ಮಾಮೂಲಿಯಾಗಿ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಿದೀನಿ ನೋಡಿ, ಈ ತರ ಹಾಕೊಳ್ತಾ ಇದ್ದೀನಿ. ಮೊದ್ಲಿಗೆ ದೊಡ್ಡದು ಬರುತ್ತೆ ನೋಡಿ ಲೀಫ್, ಅದನ್ನ ಸೇರಿಸ್ಕೊಂಡಿದೀನಿ. ಅದಾದ್ಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು, ಅದಾದ್ಮೇಲೆ ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಚಿಕ್ಕದು, ಅದೇ ತರನೇನೆ ಫುಲ್ಲು ಮಾಡ್ಕೊಂಡಿದೀನಿ ನಾನು. ನೋಡ್ತಾ ಇರ್ಬೋದು ನೀವೀಗ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿ ಬಂದಿತ್ತು ಇದು ಟ್ರೇ. ಕ್ರಿಸ್ಮಸ್ ಕೇಕ್ ಟ್ರೀ ಬರುತ್ತಲ್ಲ ಅದು. ಅದಾದ್ಮೇಲೆ ಅದನ್ನು ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಂಡು, ಇವಾಗ ನಾವು ಮೊದ್ಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಾರ್ಸ್ ಇದೆಲ್ಲ, ಇದಕ್ಕೆ ಈ ತರ ಟೂತ್ ಪಿಕ್ ನಾನು ಮಧ್ಯಕ್ಕೆ ಸಿಕ್ಸಿದೀನಿ. ಯಾಕಂದ್ರೆ ನಾವು ಇದಕ್ಕೆ ಕೇಕ್ಗೆ ರೆಡಿ ಮಾಡಕ್ ಬೇಕಲ್ಲ, ಹಾಗಾಗಿ ಟೂತ್ ಪಿಕ್ ನ ಬಳಸ್ಕೊಂಡು ಆ ತರ ರೆಡಿ ಮಾಡ್ಕೊಂಡಿದೀನಿ. ಇನ್ನು ಮೊದ್ಲಿಗೆ ಸ್ಟಾರ್ ನ ಇಟ್ಟಿದ್ದೀನಿ ನಾನು ಮೇಲ್ಗಡೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಅದಾದ್ಮೇಲೆ ಈ ತರ ಲೀಫಿಗೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕ್ಯಾರೆಟ್ ಮತ್ತೆ ಮುಲ್ಲಂಗಿ, ಬೀಟ್ರೂಟ್, ಚೆರಿ ಟೊಮೆಟೊ, ಇದನ್ನೆಲ್ಲ ನಾನು ನನ್ಗೆ ಎಲ್ಲೆಲ್ಲ ಬೇಕು, ಯಾವ ಕಡೆಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ ಆ ಕಡೆಗೆಲ್ಲ ಹಾಕೊಂಡು ಈ ತರ ಚುಚ್ಕೊಳ್ತಾ ಇದ್ದೀನಿ. ಇಷ್ಟ ಮಾಡ್ಕೊಂಡ್ರೆ ಈ ಕೇಕ್ ರೆಡಿ ಆಗುತ್ತೆ. ಒಂದೊಂದು ಬಿದ್ದೋಗುತ್ತೆ, ಯಾಕಂದ್ರೆ ಎಲೆ ತುಂಬಾ ಸ್ಮೂತ್ ಇದೆ ನೋಡಿ, ಹಾಗಾಗಿ ಬಿದ್ದೋಗ್ತಾ ಇರುತ್ತೆ. ಚಿಕ್ಕ ಕಡ್ಡಿನ ಬಳಸ್ಕೊಳ್ಳಿ. ನಂದು ವೆಜಿಟೇಬಲ್ ಕ್ರಿಸ್ಮಸ್ ಕೇಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ಗಂತೂ ತುಂಬಾ ಇಷ್ಟ ಆಯ್ತು ನೋಡಿ. ಚೆನ್ನಾಗಿ ಕಾಣಿಸ್ತಿತ್ತಾ? ಕಾಣಿಸೈತೆ. ನಮ್ಮ ಯಜಮಾನ್ರು ಮಲ್ಕೊಂಡಿದ್ದಾರೆ, ಅವ್ರಿಗೂ ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ, ಸ್ಕ್ರೀನ್ ಕಳ್ಸ ಇದ್ರಿ. ನೋಡು ಹೊರಗೆ ಹೊಡಿತಾ ಇಷ್ಟವರೆಗೆ ಎದ್ದೋಳು.
ಹಿಂತಿರುಗಿದ ಸರ್ಪ್ರೈಸ್ ಅದೇ ಇದ್ದಂಗೆ. ತಾಡ್ಸೋದ್ರ ಹುಲ್ಲು ಗೊಬ್ಬರಗಳೆಲ್ಲ ಏನಿದು ಇದು ಲ್ಯಾಕ್ಟೋಸ್ ತಿನ್ನು, ಅದು ಕ್ಯಾರೆಟ್. ಐತೆ ವಿಡಿಯೋ ಮಾಡ್ತಾ ಇದೀಯಲ್ವಾ? ಮಾಡ್ತಾ ಇದೆ. ಹೇಳ್ದಾ? ನಾನು ಸರ್ಪ್ರೈಸ್ ಅದೇ ತಿನ್ನಲ್ಲ, ಕ್ಯಾರೆಟ್ ತಿಂತೀನಿ. ಇದು ಮುಲ್ಲಂಗಿ, ಇದು ಬೀಟ್ರೋಟ್, ಇದು ಲ್ಯಾಕ್ಟೋಸ್ ಲೀಫ್ ಸಲಾಡ್ ಮಾಡ್ತಾರಲ್ಲ ಅದು ಅಷ್ಟೇ. ಕೆಳಗಡೆ ಒಂದು ಮುಲ್ಲಂಗಿ ಇಟ್ಟಿನ ಉದ್ದ ಬರ್ಲಿ ಅಂತ. ಚೆನ್ನಾಯ್ತಾ? ಟೇಸ್ಟ್ ಟೇಸ್ಟ್ ತರಕಾರಿ ಟೇಸ್ಟ್ ಬಾ. ಇನ್ನ ನೋಡಿ, ನಾನು ಇಷ್ಟಪಟ್ಟು ಕೇಕ್ ಮಾಡಿದ್ರೆ ನಮ್ಮ ಮನೆಯವ್ರು ಯಾವ ತರ ಅಂದ್ರು ಅಂತೇಳಿ ಅಷ್ಟು ಟೈಮ್ ತಗೊಂಡು ಅಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಇವ್ರು ಈ ತರ ಹೇಳಿದ್ರು, ಸೊಪ್ಪು ಸದೆ ಇದು ಅಂತ ಹೇಳ್ಬಿಟ್ಟು. ಅವ್ರು ಹಾಗೇನೆ ಕಾಮಿಡಿ ಮಾಡ್ತಿರ್ತಾರೆ, ಅದಕ್ಕೆಲ್ಲ ಏನು ಮಾಡಕ್ ಆಗಲ್ಲ. ಇನ್ನ ನೋಡಿ ಕ್ರಿಸ್ಮಸ್ಗೆ ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ. ಹಣ್ಣಲ್ಲೂ ಮಾಡ್ಬೋದು, ಚೆನ್ನಾಗ್ ಬರುತ್ತೆ ಆಯ್ತಾ. ಇನ್ನ ಇದು ಕೂಡ ಆಯ್ತು. ಇವಾಗ ಇದಾದ್ಮೇಲೆ ನನ್ಗೆ ಸ್ವಲ್ಪ ಇವತ್ತು ನೈಟ್ ಊಟಕ್ಕೆ ಏನಾದ್ರು ಮಾಡೋಣ ಅಂತ ಅನ್ಕೊಂಡು ಮುಂಚೆ ಮುದ್ದೆ ಮಿಕ್ಕತ್ತೆ, ಅದ್ರಲ್ಲಿ ಅಂಬ್ಲಿ ತರ ಮಾಡ್ಕೊಳ್ಳೋಣ ಅನ್ಕೊಂಡೆ. ಮುದ್ದೆ ಮಿಕ್ಲಿಲ್ಲ, ಊಟಕ್ಕೆ ಮುದ್ದೆ ಮಾಡಿದ್ನಲ್ಲ ಅದು ಮಿಕ್ಲಿಲ್ಲ. ಹಾಗಾಗಿ ನಾನು ಮತ್ತೆ ಇವಾಗ ಒಂದು ಬೌಲ್ಗೆ ರಾಗಿ ಹಿಟ್ಟು 1 ಕಪ್ ಅಷ್ಟು ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡು ಒಂದು ಬೌಲ್ಗೆ ಸೇರಿಸ್ಬಿಟ್ಟು ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಬಿಟ್ಬಿಟ್ರೆ ಗಂಟು ಬರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದ್ರೆ ಸೇರಿಸ್ಕೊಳ್ಳಿ. ನನಗೆ ಸ್ವಲ್ಪ ಗಂಟ್ಲು ಕೆರೆತ ಬರ್ತಿತ್ತು, ಹಾಗಾಗಿ ಸೇರಿಸ್ತಿದ್ದೀನಿ. ಅದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರಾಗಿ ಅಂಬ್ಲಿ ರೆಡಿನೇ ಆಗೋಗ್ಬಿಡುತ್ತೆ. ಇದಕ್ ಬೇಕು ಅಂತಂದ್ರೆ ನೀವು ಮಜ್ಜಿಗೆ, ಮೊಸರು ಏನಾದ್ರೂ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಈರುಳ್ಳಿ ಅದೆಲ್ಲ ನಾನು ಹಾಕೊಂಡು, ನಾನು ಇವತ್ತು ಏನು ಹಾಕೊಂಡಿಲ್ಲ, ಹಾಗೇನೆ ಮಾಡ್ಕೊಂಡಿದ್ದೀನಿ. ನಾನು ಸಲಾಡ್ ಮಾಡ್ಕೊಳ್ತೀನಿ ಅನ್ನಲ್ಲ ಫ್ರೆಂಡ್ಸ್, ಲೇಟ್ ಆಗ್ಬಿಡ್ತು. ಹಾಗಾಗಿ ಸಿಂಪಲ್ ಆಗಿ ನನ್ಗೆ ಅಂತೇಳಿ ಹಾಗೆ ಅಂಬ್ಲಿನ ಮಾಡ್ಕೊಂಡಿದ್ದೀನಿ. ಇನ್ನ ಇವ್ರದೆಲ್ಲ ಊಟ ಆಯ್ತು, ಈಗ ತಿನ್ಬಿಟ್ಟು ನಾನು ಮಲ್ಕೊಬೇಕು. ಇನ್ನ ನಾಳೆ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಇನ್ನ ಊಟ ಎಲ್ಲ ಆದ್ಮೇಲೆ ನಾನು ಮಲ್ಕೊಂಡು ಇನ್ನ ಬೆಳಗ್ಗೆಯಿಂದ ನಾನು ಬ್ಲಾಗ್ ನ ಶುರು ಮಾಡಿದ್ದೀನಿ. ಇದು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಗೆ ನನಗೆ ಅಂತ ಹೇಳ್ಬಿಟ್ಟು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ನ ಮಾಡ್ತಾ ಇದ್ದೆ. ಹಾಗಾಗಿ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ಹಾಲು ಚೆನ್ನಾಗಿ ಕಾಯಿಸಿರ್ಬೇಕು, ಕಾಯಿಸಿ ಕೆನೆ ತೆಗೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ನನಗೆ ಕೆನೆ ಇದ್ರೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ತೆಗೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಇದಕ್ಕೇನೆ ಇವಾಗ ನಾನು ಕೇಸರಿ ದಳನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಮಾತ್ರ ತುಂಬಾ ಬಿಸಿ ಇರ್ಬೇಕು, ಮುಂಚೆನೆ ಹಾಗೇನೆ ಹಾಕಿಟ್ಬಿಟ್ರೆ ಕಲರ್ ಎಲ್ಲ ಚೆನ್ನಾಗಿ ಬರಲ್ಲ ಕೇಸರಿದು. ಹಾಗಾಗಿ ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಇದಕ್ಕೆ 1 ಕಪ್ ಆಗೋಷ್ಟು ಮಖಾನ, 1 ಕಪ್ ಆಗೋಷ್ಟು ಓಟ್ಸ್, ಮತ್ತೆ ಮ್ಯೂಸಿಲಿ ಬರುತ್ತಲ್ಲ ಅದನ್ನ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ. ಇದೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ತುಂಬಾ ಹೆಲ್ತಿ ಬ್ರೇಕ್ಫಾಸ್ಟ್ ಇದು. ಇದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಗೋಡಂಬಿನ ಸೇರಿಸಿದೀನಿ. ಒಂದ್ ಅರ್ಧ ಕಪ್ ಆಗೋಷ್ಟು ಬಾದಾಮಿ, ಒಂದ್ ಸ್ವಲ್ಪ ಪಂಪ್ಕಿನ್ ಸೀಡ್ಸ್, ಇದನ್ನ ಹಾಕ್ಬಿಟ್ಟು ಇದ್ರ ಜೊತೆಗೆ ಒಂದ್ ಅರ್ಧ ಬಾಳೆಹಣ್ಣು, ಒಂದ್ ಅರ್ಧ ಆಪಲ್, ಇಷ್ಟನ್ನ ಸೇರಿಸ್ಕೊಂಡ್ರೆ ಹೆಲ್ದಿ ರೆಸಿಪಿ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಬೇಕು ಅಂತಂದ್ರೆ ಜೇನುತುಪ್ಪನ ಹಾಕೊಬಹುದು, ನಾನು ಹಾಕೊಂಡಿದ್ದೀನಿ. ಬೇಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಕೊಬಹುದು. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿನೇ ಆಗೋಗ್ಬಿಡುತ್ತೆ. ಖಂಡಿತ ಇದೊಂದ್ಸಲ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಬ್ರೇಕ್ಫಾಸ್ಟ್. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅವ್ರಿಗೆ ಖಂಡಿತ ಇದು ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಇನ್ನ ಇವತ್ತಿನ ಬ್ಲಾಗ್ನು ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.